ನಮ್ಮದು ಜಾತ್ರೆ ಯಾವ ಥರ ನಡೆಯುತ್ತೆ ಅಂದರೆ ಯುಗಾದಿಯಿಂದ 9 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಮನವಮಿ ಬರುತ್ತೆ, ಆವಾಗ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನು ನಮ್ಮದು ಇದಾಗುತ್ತೆ ಅಂದರೆ ಫಸ್ಟು ಬಾನ ಅಂತ ಆಗುತ್ತೆ. ಬಾನದಲ್ಲಿ ಕೆರೆಗೆ ಹೋಗ್ಬಿಟ್ಟು ಕೆರೆಯಲ್ಲಿ ಗಂಗಾ ಸ್ನಾನ ಮಾಡಿಸ್ಕೊಂಡು ಬಂದು ಊರಲ್ಲಿ ಊರು ಸುತ್ತರ್ದು ಊರು ಮೆರವಣಿಗೆ ಆಗಿ ಅದಾದಮೇಲೆ ಅವತ್ತಿಗೆ ಬಾನದ ದಿನ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಮ್ಮದು ಏಳಹಳ್ಳಿ ಗ್ರಾಮ ಬರುತ್ತೆ. ಏಳಹಳ್ಳಿ ಗ್ರಾಮಕ್ಕೂ ದೇವರು ಚರ ಹೋಗ್ಬಿಟ್ಟು ಏಳಹಳ್ಳಿಯಲ್ಲೂ ಪ್ರತಿ ಹಳ್ಳಿಗೂ ಹೋಗಿ ಉತ್ಸವ ಮಾಡಿಕೊಂಡು ಮಡ್ಲಕ್ಕಿ ತೊಗೊಂಡು ಊರಿಗೆ ಬಂದು ಆದಮೇಲೆ ಊರಲ್ಲಿ ಚರ ಆದಮೇಲೆ ಮಾರನೇ ದಿವಸ ರಥೋತ್ಸವ ಆಗುತ್ತೆ. ರಥೋತ್ಸವದಲ್ಲಿ ಎಲ್ಲ ಏಳಹಳ್ಳಿ ಗೌಡ್ರುಗಳೆಲ್ಲ ಹಾರ ತಗೊಬೋದು, ಊರವರೆಲ್ಲರೂ. ಅದಾದಮೇಲೆ ಎಲ್ಲರೂ ಹಾರ ತಗೊಬರ್ತಾರೆ. ಗೌಡ್ರುಗಳು ಪ್ರತಿ ಹಳ್ಳಿಗಳಿಂದನೂ ಹಾರ ತಗೊಬರ್ತಾರೆ. ಎಲ್ಲ ತಗೊಬಂದಾದಮೇಲೆ ತೇರಿಗೆ ಹಾಕಿಬಿಟ್ಟು ತೇರಿಗೆ ಹಾಕಿದ್ಮೇಲೆ ಹರಾಜಾಗುತ್ತೆ ನಮ್ಮೂರಲ್ಲಿ. ಹರಾಜಾದಮೇಲೆ ಮಂಜಣ್ಣ ಅಂತೇಳಿ ಬಿಳಿಕಲ್ಲಳ್ಳಿ ನಮ್ಮೂರವರೇ 1,51,000ಕ್ಕೆ ಹಾರ ಕುಕ್ಕೊಂಡಿದ್ದಾರೆ ಅವರು. ಅದಾದಮೇಲೆ ಈಗ ಪಾನ್ಕನ್ ಗಾಡಿ ಹೊಡಿತಾರೆ. ಗಾಡಿ ಹೊಡೆದ ಮೇಲೆ ನಮ್ಮೂರಲ್ಲಿ ಇದೆ ಸ್ವಲ್ಪ ಅದ್ದೂರಿಯಾಗಿ ನಡೆಯುತ್ತೆ. ಗಾಡಿದು ಕಮ್ಮಿ ಅಂದರೂ 40 ಗಾಡಿ ಮೇಲೆ ಓಡಾಡ್ತಿದೆ, ಊರಲ್ಲಿ ಓಡ್ತಾರೆ. ಸೊ ಇನ್ನೊಂದು ಏನು ಅಂತಂದರೆ ಯಾವ ಊರಲ್ಲೂ ಎತ್ತು ಕಟ್ಟಿಲ್ಲ ಅಂತಾರೆ. ಆದರೆ ಇವತ್ತು ನಮ್ಮೂರಲ್ಲಿ ಅದೇ ಥರ ಅಷ್ಟೇ ಎತ್ತುಗಳು ಇವತ್ತು ಇದ್ದಾವೆ ನಮ್ಮೂರಲ್ಲಿ. ಅದೊಂದು ತುಂಬ ಸಂತೋಷದಿಂದ ಹೇಳ್ಕೊತೀನಿ. ಅದಾದಮೇಲೆ ನಮಗೆ ಶನಿವಾರ ಗ್ಯಾಪ್ ಬಂದಿದೆ. ಅದಕ್ಕಿಂತ ಇನ್ನೊಂದಾಗಿ ಊರವರೇ ಎಲ್ಲ ನಾಟಕ ಮಾಡ್ತಿದ್ದಾರೆ. ನಾಟಕ ಅಂದರೆ ಎಲ್ಲರಿಗೂ ಅವ್ರವ್ರಿಗೆ ಒಂದೊಂದು ಜವಾಬ್ದಾರಿ ತೊಗೊಂಡು ಅವ್ರವ್ರ ಪಾತ್ರ ಎಲ್ಲ ಮಾಡಿಕೊಂಡು ಮಾಡ್ತಿದ್ದಾರೆ. ಇವತ್ತು ಸಂಜೆ ಇವತ್ತು ನಾಟಕ ಆಗುತ್ತೆ. ನಮಗೆ ಇವತ್ತು ಶುಕ್ರವಾರ ಬಂದಿರೋದ್ರಿಂದ ನಾಳೆ ಕೆಂಚರಾಗಿ ಸ್ವಾಮಿ ಮಾಡೋಕ್ಕಾಗಲ್ಲ. ಹಂಗಾಗಿ ಶನಿವಾರ ಗ್ಯಾಪ್ ಇದೆ. ಗ್ಯಾಪ್ ಆದಮೇಲೆ ನಾವು ಭಾನುವಾರ ಎಲ್ಲ ಕುರಿ ಕಡಿದು ಎಲ್ಲ ಕೆಂಚಪ್ಪನ ಸೇವೆ ಮಾಡಿ ನಮ್ಮೂರ ಜಾತ್ರೆನ ನಾವು ಮುಗಿಸ್ಕೊಡ್ತೀವಿ.